ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 10ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ದಾವೀದನು. ಇಸ್ರೇಲಿನ ಕುರುಬನೇ, ಯೋಸೇಫನನ್ನು ಇಂದಿನಂತೆ ನಡೆಸುವಾತನೇ ಕಿವಿಗೊಡು. ಕೆರೂಬಿಗಳ ನಡುವೆ ವಾಸಿಸುವಾತನೇ ಪ್ರಕಾಶಿಸು. ಕೀರ್ತನೆಗಳು 81. ಇಂದು ನಾವು ದೇವರ ಮನುಷ್ಯನಾದ ದಾವೀದನನ್ನು ಭೇಟಿಯಾಗುತ್ತೇವೆ. ದಾವೀದನು ಕುರಿಗಳನ್ನು ಮೇಯಿಸುವ ಕುರುಬನಾಗಿದ್ದನು. ಅವನು ಸ್ವತಃ ಕುರುಬನಾಗಿದ್ದರೂ ತನಗೆ ಒಬ್ಬ ಕುರುಬನ ಅಗತ್ಯವಿದೆ ಎಂದು ಅವನು ಅರಿತುಕೊಂಡನು. ಅವನು ಕರ್ತನನ್ನು ತನ್ನ ಕುರುಬನೆಂದು ಗುರುತಿಸಿದನು. ಅವನು ತನ್ನನ್ನು ರಕ್ಷಿಸುವ ಮತ್ತು ಕಾಳಜಿ ವಹಿಸುವವನಾಗಿ ಆಡಿದನು. ಕರ್ತನು ನನ್ನ ಕುರುಬ, ನನಗೆ ಕೊರತೆಯಾಗುವುದಿಲ್ಲ. ಅವನು ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ಮಲಗಿಸುತ್ತಾನೆ. ಅವನು ನನ್ನನ್ನು ಶಾಂತವಾದ ನೀರಿನ ಬಳಿಗೆ ಕರೆದೊಯ್ಯುತ್ತಾನೆ. ಕೀರ್ತನೆಗಳು 23:1-2. 23ನೇ ಕೀರ್ತನೆಯು ಕರ್ತನನ್ನು ತಮ್ಮ ಕುರುಬನನ್ನಾಗಿ ಹೊಂದಿರುವವರಿಗೆ ನೀಡುವ ರಕ್ಷಣೆ, ಕಾಳಜಿ ಮತ್ತು ಆಶೀರ್ವಾದಗಳನ್ನು ವಿವರಿಸುತ್ತದೆ. ಕರ್ತನು ನನ್ನ ಕುರುಬನು ಎಂದು ದಾವೀದನು ಹೇಳಿದಾಗ ಕರ್ತನು ಆ ಸ್ಥಾನವನ್ನು ಸಂತೋಷದಿಂದ ಸ್ವೀಕರಿಸಿದನು. ನಾನು ಒಳ್ಳೆಯ ಕುರುಬನು ತನ್ನ ಕುರಿಗಳಿಗಾಗಿ ಪ್ರಾಣವನ್ನು ಕೊಡುತ್ತಾನೆ. ಯೋಹಾನ 10:11 ಎಂದು ಘೋಷಿಸಿದನು. ಅವನು ದಾವೀದನ ಕುರುಬ ಮಾತ್ರವಲ್ಲ, ಅವನು ನಮ್ಮ ಆತ್ಮಗಳ ಕುರುಬನು ಆಗಿದ್ದಾನೆ. ಅವನು ನಮ್ಮ ಮುಖ್ಯ ಕುರುಬ. ಕುರಿ ಒಂದು ದುರ್ಬಲ ಜೀವಿ. ಅದಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಶಕ್ತಿ ಅಥವಾ ರಕ್ಷಣಾ ಕಾರ್ಯವಿಧಾನಗಳಿಲ್ಲ. ಪ್ರವಾದಿಯಾದ ಯೆಶಾಯನು ಹೇಳಿದನು, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿದ್ದೇವೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ಸ್ವಂತ ಮಾರ್ಗಕ್ಕೆ ತಿರುಗಿದ್ದೇವೆ ಮತ್ತು ಕರ್ತನು ನಮ್ಮೆಲ್ಲರ ಅಪರಾಧವನ್ನು ಆತನ ಮೇಲೆ ಹೊರಿಸಿದ್ದಾನೆ. ಯೆಶಾಯ 53:6. ಒಳ್ಳೆಯ ಕುರುಬನಂತೆ ಕರ್ತನು ನಮ್ಮನ್ನು ಹುಡುಕುತ್ತಾ ಬಂದನು. ಕುರುಬನು ಕಳೆದು ಹೋದ ಕುರಿಯನ್ನು ಕಂಡುಕೊಂಡಾಗ ಅವನು ಅದನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮನೆಗೆ ತರುತ್ತಾನೆ. ತನ್ನ ಸ್ನೇಹಿತರು ಮತ್ತು ನೆರೆಹೊರೆಯವರನ್ನು ಕರೆದು, ನನ್ನೊಂದಿಗೆ ಸಂತೋಷಪಡಿರಿ, ಏಕೆಂದರೆ ಕಳೆದು ಹೋದ ನನ್ನ ಕುರಿಯನ್ನು ನಾನು ಕಂಡುಕೊಂಡೆ. ಲೂಕ 15:6. ಆದ್ದರಿಂದ ಕಳೆದು ಹೋದ ಕುರಿಗಳಂತೆ ಇರಬೇಡಿ, ಬದಲಾಗಿ ಆತನ ಮೇವಿನ ಕುರಿಗಳಂತೆ ಆತನ ಆರೈಕೆ ಮತ್ತು ರಕ್ಷಣೆಯಲ್ಲಿ ಮುಂದುವರಿಯಿರಿ. ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿ. ನಾವಲ್ಲ, ಆತನೇ ನಮ್ಮನ್ನು ಉಂಟು ಮಾಡಿದನು. ನಾವು ಆತನ ಜನರು ಮತ್ತು ಆತನ ಮೇವಿನ ಕುರಿಗಳು. ಕೀರ್ತನೆಗಳು 103. ಕರ್ತನು ನಿಮ್ಮ ಕುರುಬನಾಗಿದ್ದಾಗ ನಿಮಗೆ ಈ ಜೀವನಕ್ಕೆ ಮಾತ್ರವಲ್ಲದೆ ಶಾಶ್ವತತೆಗೂ ಆಶೀರ್ವಾದಗಳು ಸಿಗುತ್ತವೆ. ಕರ್ತನು ನನ್ನ ಕುರುಬ ಎಂದು ಘೋಷಿಸಿದ ಅದೇ ದಾವೀದನು ಖಂಡಿತವಾಗಿಯೂ ಒಳ್ಳೆಯತನ ಮತ್ತು ಕರುಣೆಯು ನನ್ನ ಜೀವನದ ಎಲ್ಲ ದಿನಗಳಲ್ಲೂ ನನ್ನನ್ನು ಹಿಂಬಾಲಿಸುವವು. ನಾನು ಕರ್ತನ ಮನೆಯಲ್ಲಿ ಶಾಶ್ವತವಾಗಿ ವಾಸಿಸುವೆನು. ಕೀರ್ತನೆಗಳು 23:6 ಎಂದು ಹೇಳುವ ಮೂಲಕ ತನ್ನ ನಂಬಿಕೆಯನ್ನು ಸಹ ಘೋಷಿಸಿದನು. ದೇವರ ಪ್ರಿಯ ಮಕ್ಕಳೇ, ಕೊನೆಯವರೆಗೂ ಕುರುಬನಿಗೆ ಮೆಚ್ಚುಗೆಯಾಗುವ ಕುರಿಯಾಗಿರಲು ನಿರ್ಧರಿಸಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಾನೇ ಒಳ್ಳೆಯ ಕುರುಬನು ಮತ್ತು ನಾನು ಕುರಿಗಳಿಗಾಗಿ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಯೋಹಾನ 10:14-15. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.